ಇವತ್ತಿನ ರೈತರ ಪರವಾಗಿ ಪಾದಯಾತ್ರೆಯನ್ನ ಇವತ್ತೇನು ಪ್ರಾರಂಭ ಮಾಡ್ತಾ ಇದ್ದೀರಿ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ರೈತ ಕುಟುಂಬದ ಎಲ್ಲ ಆತ್ಮೀಯರು, ಹಿರಿಯರು, ಯುವಕ ಸ್ನೇಹಿತರಿಗೆ, ಯಾಕೆಂದ್ರೆ ನಾನು ಜನತಾದಳದ ಕಾರ್ಯಕರ್ತರು ಅಂತ ಹೇಳಲ್ಲ. ಜನತಾದಳ ಇರ್ತಕ್ಕಂಥದ್ದು ಈ ಪಕ್ಷ ಉಳಿದಿದ್ರೆ ಗ್ರಾಮೀಣ ಪ್ರದೇಶದ ರೈತ ಬಂಧುಗಳಿಂದ ಅನ್ನೋದನ್ನ ನಮ್ಮ ಜೀವನದಲ್ಲಿ ನಾವು ಮರೆಯೋರಲ್ಲ. ಇವತ್ತಿನ ಈ ಒಂದು ಪಾದಯಾತ್ರೆ ಕಾರ್ಯಕ್ರಮ ನಮ್ಮ ಬೈರಮಂಗಲ ಭಾಗದಲ್ಲಿ ಇರ್ತಕ್ಕಂಥ ಯಾವೊಂದು ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಹೆಸರಿನಲ್ಲಿ ಈ ಸರ್ಕಾರ ಫಲವತ್ತಾದ ಭೂಮಿಗಳನ್ನ ಈ ಕಾರ್ಯಕ್ರಮಕ್ಕೆ ತೆಗೆದುಕೋಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಹೊರಟರು. ಪ್ರಥಮವಾಗಿ ಈ ಒಂದು ಭಾಗದ ಸುಮಾರು 150ಕ್ಕೂ ಹೆಚ್ಚಿನ ಜನ ನನ್ನ ಎದುರುಗಡೆ ಇರ್ತಕ್ಕಂಥ ನಮ್ಮ ತೋಟಕ್ಕೆ ಬಂದು ನಿಮ್ಮ ಬೆಂಬಲವನ್ನ ನಮಗೆ ನೀಡಬೇಕು, ಇವತ್ತು ನಮ್ಮ ರೈತರನ್ನ ಬೀದಿಗೆ ತರಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿದ ಮೇಲೆ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ, ಧೈರ್ಯವಾಗಿ ನಿಮ್ಮ ಹೋರಾಟ ಮುಂದುವರಿಸಿ ಅಂತಕ್ಕಂಥದ್ದನ್ನ ಹೇಳಿದ್ದೆ. ಇವತ್ತು ನಾನು ಈ ಭಾಗದ ರೈತರಿಗಷ್ಟೇ ಅಲ್ಲ, ವಿಶೇಷವಾಗಿ ರೈತ ಕುಟುಂಬದ ನನ್ನ ಸಹೋದರಿಯರು, ತಾಯಂದಿರು ನಿರಂತರವಾಗಿ 516 ದಿನಗಳ ಕಾಲ ಯಾವುದೇ ರೀತಿಯ ಬೆದರಿಕೆಗಳಿಗೆ, ಯಾವುದೇ ರೀತಿಯ ಒಂದು ವಿಕೋಪದಲ್ಲಿ, ಇಲ್ಲಿ ಮಳೆ ಆದಾಗ, ಬಿಸಿಲಿದ್ದಾಗ ಯಾವುದನ್ನು ಲೆಕ್ಕಿಸದೆ ನಿರಂತರವಾಗಿ ನನ್ನ ತಾಯಂದಿರು ಇಲ್ಲಿ ಹೋರಾಟ ಮಾಡಿದ್ದೀರಿ. ಪ್ರಥಮವಾಗಿ ನಿಮ್ಮ ಹೋರಾಟಕ್ಕೆ ನನ್ನ ವಿಶೇಷವಾಗಿ ನನ್ನ ಸಹೋದರಿಯರು, ತಾಯಂದಿರು ಈ ಭಾಗದಲ್ಲಿ ನಿಂತಿರಿ. ನಿಮ್ಮ ಒಂದು ಕುಟುಂಬದ ಆಸ್ತಿಗಳನ್ನ ಉಳಿಸ್ಕೋಬೇಕು ಅಂತ ಹೇಳಿ ನಿಮ್ಮ ಒಂದು ಬಿಟ್ಟ ನಿಲುವೇನಿದೆ, ಅದಕ್ಕೆ ನಾನು ಪ್ರಥಮವಾಗಿ ನನ್ನ ತಾಯಂದಿರಿಗೆ, ಸಹೋದರಿಯರಿಗೆ ವಿಶೇಷವಾಗಿ ನನ್ನ ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತು ನಾವು ಇಲ್ಲಿ ಬಂದಿರತಕ್ಕಂಥದ್ದು ಯಾವುದೋ ಒಂದು ನಮ್ಮ ರಾಜಕೀಯದ ಸ್ವಾರ್ಥಕ್ಕಲ್ಲ. ನೀವೇನು 516 ದಿನಗಳಿಂದ ನಿಮ್ಮ ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಮ ಹೋರಾಟವನ್ನು ಇವತ್ತು ಗೌರವಿಸುತ್ತೆ. ಈಗಿನ ಸರ್ಕಾರ ಈ ಭಾಗದ ಶಾಸಕರ ನಡವಳಿಕೆಗಳನ್ನ ಏನ್ ನೋಡ್ತಾ ಇದ್ದೇವೆ, ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಪಾದಯಾತ್ರೆಯ ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ದು. ನಮ್ಮ ಅಶೋಕಣ್ಣ ಅವರು ಇಲ್ಲಿ ಬಂದಿದ್ದಾರೆ. ಇವತ್ತು ರಾಜ್ಯದಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಪ್ರತಿನಿಧಿಸ್ತಾ ಇದ್ದಿರ್ತಕ್ಕಂಥದ್ದೇನಿದೆ, ಬಿಜೆಪಿಯ ನಾಯಕರೇನಿದ್ದಾರೆ, ನಮ್ಮ ಪಕ್ಷದ ಸುರೇಶ್ ಬಾಬು ಅವರ ಜೊತೆಯಲ್ಲಿ ನಮ್ಮ ಪಕ್ಷದ ಎಲ್ಲಾ ಶಾಸಕ ಮಿತ್ರರು, ಮಾಜಿ ಶಾಸಕ ಮಿತ್ರರು, ಯಾಕೆಂದ್ರೆ ಎಲ್ಲರೂ ಇದ್ದಾರೆ ಇಲ್ಲಿ. ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲಾ ನಾಯಕರು ಇದ್ದಾರೆ. ಒಬ್ಬೊಬ್ಬರ ಹೆಸರನ್ನ ಹೇಳಲಿಕ್ಕೆ ಹೋದ್ರೆ ಸಮಯ ಆಗ್ತದೆ. ಪಕ್ಕದ ಚಿಕ್ಕಬಳ್ಳಾಪುರದಿಂದಲೂ ಬಂದಿದ್ದೀರಿ, ತುಮಕೂರು ಜಿಲ್ಲೆಯಿಂದ ಬಂದಿದ್ದೀರಿ, ಚಿತ್ರದುರ್ಗದ ನಮ್ಮ ರೈತರು ಕಾಣ್ತಾ ಇದ್ದೀರಿ, ಇಲ್ಲಿ ಎಲ್ಲ ಕಡೆಯಿಂದ ಬಂದಿದ್ದಾರೆ. ನಿಮ್ಮ ಈ ಒಂದು ಬೆಂಬಲಕ್ಕೆ ನನ್ನ ಈ ಭಾಗದ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯ ಜನರ ಪರವಾಗಿ ಇವತ್ತು ನೀವೆಲ್ಲ ಇಲ್ಲೇನು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದೀರಿ ಬೆಳಗ್ಗೆಯಿಂದ, ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳು, ನನ್ನ ರೈತ ಬಾಂಧವರು, ನನ್ನ ತಾಯಂದಿರ ಪರವಾಗಿ. ಇವತ್ತು ಈ ಬಿಡದಿಯ ಒಂದು ಯೋಜನೆ ಏನಿದೆ, ಕಾಂಗ್ರೆಸ್ ನಾಯಕರುಗಳು ನಮ್ಮ ಮೇಲೆ ದೋಷ ಕೊಡ್ತಾ ಇದ್ದಾರೆ. ಬಹುಶಃ ಯಾರಾದರೂ 2006ರಲ್ಲಿ ಹಿರಿಯರು ಈ ಭಾಗದಲ್ಲಿ ಇನ್ನೂ ಉಳಿದಿದ್ರೆ ಅವರಿಗೆ ವಿಷಯ ಗೊತ್ತಿದೆ. ಬಹುಶಃ 2006 ಈ ಒಂದು ಯೋಜನೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಾವೇನಿಟ್ಟಿರಲಿಲ್ಲ. ನಿನ್ನೆ ದಿನ ನಾನು ಯಾವ ಬೆಂಗಳೂರು ಮೈಸೂರು ರಸ್ತೆ BMICPA ಪ್ರಾಜೆಕ್ಟ್ ನ ಬಗ್ಗೆ ಅವತ್ತು ಒಂದು ತೀರ್ಮಾನ ಏನಾಗಿತ್ತು, ಆ ತೀರ್ಮಾನದ ಪ್ರಕಾರ 5 ಟೌನ್ಶಿಪ್ ಗಳನ್ನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಏನಿತ್ತು, ಅದು ಯಾವುದನ್ನೂ ಮಾಡದೆ
ಬೆಂಗಳೂರು ನಗರದಲ್ಲಿ ಒತ್ತಡಗಳೇನಿತ್ತು ಆ ಒತ್ತಡಗಳನ್ನ ಸರಿಪಡಿಸ್ಲಿಕ್ಕೆ ಏನು ಮಾಡಬಹುದು ಅಂತ ಹೇಳಿ ಕೆಲವು ಪ್ರಪೋಸ್ಗಳನ್ನ ಇಟ್ಟಂತದ್ದು. ನಮ್ಮ ಕಾಲದಲ್ಲಾಗಲಿ ಬಿಜೆಪಿಯ ಕಾಲದಲ್ಲಾಗಲಿ ನಾವು ಈಗಿನ ಸರ್ಕಾರದಲ್ಲಿ ದ ಗ್ರೇಟ್ ಶಿವಕುಮಾರ್ ಯಾವೊಂದು ಪ್ರಾಥಮಿಕ ಅಧಿಸೂಚನೆ ಅಂತಿಮ ಅಧಿಸೂಚನೆಯನ್ನೇನು ಹೊರಡಿಸಿದ್ದಾರೆ 2025ನೇ ಇಸ್ವಿಯವರೆಗೆ ಈ ಭಾಗದಲ್ಲಿ ಯಾವುದೇ ಭೂಮಿಯನ್ನ ನಾವು ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಿರಲಿಲ್ಲ. ಇವತ್ತು ಈ ಭಾಗದಲ್ಲಿ ಈ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈಗ ಬರಬೇಕಾದರೆ ಒಂದು ಸಂದೇಶ ನೋಡಿದೆ. ಈ ಸಂದೇಶದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ, ನಾನು ಈ ಭಾಗದ ರೈತ ಬಂಧುಗಳಿಗೆ ಮನವಿ ಮಾಡ್ತೇನೆ, ಈ ವಿದೇಶಗಳಲ್ಲಿ ಇರ್ತಕ್ಕಂಥ ಇಂಟರ್ನ್ಯಾಷನಲ್ ರಸ್ತೆಗಳು, ಉದ್ಯಾನವನ, ದೊಡ್ಡ ದೊಡ್ಡ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಿ ಈ ಭಾಗದ ಜನರ ಬದುಕಿಗೆ, ಈ ಭಾಗದ ಯುವಕರಿಗೆ ಉದ್ಯೋಗವನ್ನ ಕೊಡ್ತೀವಿ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಈಗೇನು 2 ಕೋಟಿ ಹಣ ನಿಗದಿ ಆಗಿತ್ತು, ಇವತ್ತಿನ ಸಂದೇಶದಲ್ಲಿ ನಿಮ್ಮ ಟಿವಿ ಇದರಲ್ಲಿ ಇದ್ರು ನೋಡಿ ಫೋನ್ಗಳಲ್ಲಿ 2 ಕೋಟಿಯಿಂದ 3 ಕೋಟಿ ಹೋಗೋರೀಗ. ಇದೇನು ಚೌಕಾಸಿ ವ್ಯಾಪಾರವಾ? ಚೌಕಾಸಿ ವ್ಯಾಪಾರವಾ? ಇಲ್ಲಿ ಪಾಪ ಕನಕಪುರದವರೊಬ್ಬರು ದಲಿತ ಮುಖಂಡರು ಬಂದಿದ್ದಾರೆ. ನೀವು ಪೊಲೀಸ್ ಅಧಿಕಾರಿ ಬೇರೆ ಆಗಿದ್ರಲ್ವಾ, ಒಂದಿಷ್ಟು ರೆಕಾರ್ಡ್ಸ್ ಇಟ್ಕೊಂಡ್ ಬಂದವರು ಇಲ್ಲಿ ನೋಡಿ. ಕನಕಪುರದಲ್ಲಿ ಆ ದಲಿತರ ಭೂಮಿನ ಕೋಟಿ ಜಮೀನ ಲೂಟಿ ಮಾಡಿ ಅವರ ರೆಕಾರ್ಡ್ ಇಲ್ಲಿ ಹಿಡ್ಕೊಂಡು ಕೂತವ್ರೆ. ಕಳೆದ 10 ವರ್ಷದಿಂದ ಅಲಿತಾವ್ರೆ. ಇದು ಈ ಮಹಾನುಭಾವ ಮಾಡಿರೋದು. ಇದು ಸುಮ್ಮನೆ ಇಲ್ಲಿ ಬಂದಿರೋದು ಹೇಳ್ತಾ ಇದ್ದೀನಿ ನಮ್ಮ ರೈತ ಬಂಧುಗಳಿಗೆ. ಇವತ್ತು ಯಾವ ಒಂದು BMIC ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ ನಲ್ಲಿ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಹಲವಾರು ರೈತರು ಅವರ ಜಮೀನುಗಳನ್ನ ಇಲ್ಲಿವರೆಗೆ 30 ವರ್ಷದಿಂದ 1 ನಯಾ ಪೈಸಾ ದುಡ್ಡು ಕೊಟ್ಟಿಲ್ಲ. ಅವರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳಿದ್ರು. 4,000 ಕುಟುಂಬಕ್ಕೆ ಇನ್ನೂ ಸೈಟ್ ಕೊಟ್ಟಿಲ್ಲ. 30 ವರ್ಷದ ಕಾರ್ಯಕ್ರಮ. ಶಿವಕುಮಾರ್ ಅವರೇ, ನೀವೇ BMICPA ಅಂತ ಹೇಳಿ ಅಥಾರಿಟಿ ಮಾಡಿ, ಆ ಅಥಾರಿಟಿಯ ಅಧ್ಯಕ್ಷರು ಆ BMIC ಪ್ರಾಜೆಕ್ಟ್ಗೆ ಏನಪ್ಪ ಮಾಡಿದ್ದು ನೀವು? ಅದನ್ನೇ ಮುಂಜಾನೆ ಅವ್ರು ಕೇಳ್ತಾ ಇರೋದು. ಇವತ್ತು 5 ಟೌನ್ಶಿಪ್ ಮನೆ ಹಾಳಾಗೋಗ್ಲಿ. ಬೆಂಗಳೂರು ಸುತ್ತಮುತ್ತ ರೈತರನ್ನ ಒಕ್ಕಲೆಬ್ಬಿಸಿ ಪೊಲೀಸ್ ಲಾಠಿ ಚಾರ್ಜ್ ಮಾಡಿ ಹಲವಾರು ಬಡ ರೈತ ಕುಟುಂಬದ ಹಲವಾರು ಯುವಕರನ್ನ ಜೈಲಿಗೆ ಕಳಿಸಿ ಇವತ್ತಲ್ಲಿ ಜಮೀನ್ ಲೂಟಿ ಮಾಡಿದಿರಲ್ಲ. ಇಲ್ಲಿ ಹೊಸಕೆರೆಹಳ್ಳಿ ಹತ್ರ ನಮ್ಮ ಈ ಭಾಗದ ನಮ್ಮ ಯುವಕರು ಯಾರಾದ್ರೂ ಓಡಾಟ ಮಾಡಿದ್ರೆ, ಹೊಸಕೆರೆಹಳ್ಳಿ ಗೇಟ್ ಇದೆಯಲ್ಲ, ಯಾವೊಂದು ಟೋಲ್ ಗೇಟು, ಅದರ ಪಕ್ಕದಲ್ಲಿ ಎದ್ದಿದೆ ನೋಡಿ, ಶೋಭಾ ಶೋಭಾ ಶೋಭಾ. ಯಾರ್ದಪ್ಪ ಅದು? ಅದು ನಿಮಗೆ ಮಾಡ್ಲಿಕ್ಕೆ NOC ಕೊಡ್ತಾನೆ. ಇವ್ರ ಅಪ್ಪನ ಮನೆಯಿಂದ ಕೊಟ್ನ ಆ ನೈಸ್ ಕಂಪನಿಯವನು. ಇದನ್ನೇ ನಾನು ನಿನ್ನೆ ಪ್ರಶ್ನೆ ಮಾಡಿರೋದು. ಇವತ್ತು ಅಲ್ಲಿ ನಾನು ಹೇಳ್ತಾ ಇರೋದಲ್ಲ, ಈ ರಾಜ್ಯದ ಹೈಕೋರ್ಟ್ ನಲ್ಲಿ ಒಂದು ತೀರ್ಪು ಕೊಟ್ಟಿದ್ದಾರೆ ಕಳೆದ 15 ದಿವಸದಿಂದ. ಕಳೆದ 23 ವರ್ಷಗಳಿಂದ ಸಾವಿರಾರು ರೈತರುಗಳಿಗೆ ಇನ್ನೂ 2000ನೇ ಇಸ್ವಿನಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದ್ರು KIDBಯಿಂದ, ಇನ್ನೂ ಹಣ ಕೊಟ್ಟಿಲ್ಲ ಅವರಿಗೆ. ಕೋರ್ಟ್ ನಲ್ಲಿ ಹೇಳ್ತಾರೆ KIDB ಅವರು ಮತ್ತೆ ನೈಸ್ ಕಂಪನಿ ಮಾಲೀಕ, KIDBಯ ಇರ್ತಕ್ಕಂಥ ಆಕ್ಟ್ ಏನಿದೆ, ನಾವು ಯಾವೊಂದು ಭೂಮಿನ ರೈತರ ಭೂಮಿನ ವಶಪಡಿಸ್ಕೊತೀವಿ, ಅದು ತಕ್ಷಣಕ್ಕೆ ನಮ್ಮ ರಾಜ್ಯ ಸರ್ಕಾರದ ಆಸ್ತಿ. ನಾವು ಯಾವಾಗ ಬೇಕಾದರೂ ದುಡ್ಡು ಕೊಡಬಹುದು. 10 ವರ್ಷ ಆಗಬಹುದು, 20 ವರ್ಷ ಆಗಬಹುದು. ನಮಗೆ ಆ ಪವರ್ ಇದೆ ಅಂತ ಹೇಳಿ ಕೋರ್ಟ್ ಮುಂದೆ ಹೇಳ್ತಾರೆ. ಈ ಭಾಗದ ನನ್ನ ರೈತ ಬಂಧುಗಳು ಯಾವ ಹೋರಾಟ ಮಾಡ್ತಾ ಇದ್ದೀರಿ, ಆ ಪರಿಸ್ಥಿತಿಗೆ ನಿಮ್ಮನ್ನು ದೂಡ್ತಾರೆ. ಈಗೇನೋ 4 ಜನಕ್ಕೆ ಮಿಠಾಯಿ ಹಂಚವ್ರೆ ನೋಡ್ತಾ ಇದ್ದೀನಿ. ಕೆಂಪೈನಪಾಳ್ಯದಲ್ಲಿ ಮತ್ತಿನ ಯಾವ್ದು ನಿಮ್ಮ ಒಡೆರಳ್ಳಿನ ಅಲ್ಲಿ ಆರೋಹಳ್ಳಿಗೆ ಬರುತ್ತೆ. ಆ ಭಾಗದಲ್ಲಿ 4 ಜನ 5 ಜನಕ್ಕೆ 3 ಗುಂಟೆ 4 ಗುಂಟೆಗೆ ಇವತ್ತು ಏನು ಚೆಕ್ ಕೊಟ್ಟಿದೀವಿ ಅಂತ ಹೇಳಿ ಮಾಧ್ಯಮದ ಸ್ನೇಹಿತರ ಮುಂದೆ. ಯಾರಪ್ಪ ಇವ್ರಿಗೆ ಪವರ್ ಕೊಟ್ಟಿರೋದು? ಕಚೇರಿಲಿ ಕೂತ್ಕೊಂಡು ಅಧಿಕಾರಿಗಳ ಮುಖಾಂತರ ಅವ್ರ ಅಕೌಂಟಿಗೆ ಚೆಕ್ ಹೋಗಬೇಕು. ಬೀದಿಯಲ್ಲಿ ಚೆಕ್ ಹಿಡ್ಕೊಂಡ್ಬಿಟ್ಟು ಚೆಕ್ ಕೊಟ್ಟಿದೀನಿ ನೋಡಿ
ಇದನ್ನ ಹೇಳ್ಕೊಂಡು ಯಾವ ವ್ಯಾಪಾರ ಮಾಡಕ್ ಹೊರಟಿದ್ದೀರಪ್ಪ? ಇಲ್ಲಿ ಅಶೋಕ್ ಅವರೊಂದು ಮಾತು ಹೇಳಿದ್ರಲ್ಲ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಯಾವ ನೈಸ್ ಪ್ರಾಜೆಕ್ಟ್ ಇವತ್ತು ಹೇಳ್ತಾರೆ ದೇವೇಗೌಡರು ಕೂಸು ಅಂತಾರೆ. ಹೌದಪ್ಪ, ದೇವೇಗೌಡರು ಕೂಸೆ ಅದು. ದೇವೇಗೌಡರು ರೈತರ ಭೂಮಿನ ಇವತ್ತು ಕಾನೂನು ಬಾಹಿರವಾಗಿ ವಶಪಡಿಸ್ಕೊಂಡು ಮಾಡಿ ಅಂತ ಹೇಳಿಲ್ಲ. ಆ ಕಂಪನಿ ಹೇಳಿದ್ರು ಯಾವುದೇ ರೀತಿಯಲ್ಲಿ ಸರ್ಕಾರದಿಂದ ಒಂದು ನಯಾ ಪೈಸಾ ಕೊಡಲ್ಲ, ಆ ದುಡ್ಡನ್ನ ನೀನೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಬಂದಂತ ಸರ್ಕಾರಗಳಲ್ಲಿ ಇವರು ಏನೇನು ಬದಲಾವಣೆ ಮಾಡ್ಕೊಂಡ್ರು, ಅದರ ಮುಖಾಂತರ ರೈತರ ಭೂಮಿ ಎಲ್ಲ ಸರ್ಕಾರಿ ಭೂಮಿನ ಕೊಟ್ರು. ಸರ್ಕಾರಿ ಭೂಮಿನ ತಗೊಂಡೋಗಿ ಫ್ಲಡ್ ಮಾಡದ ಅವನು. ICICI ಬ್ಯಾಂಕಿಗೆ ಕೊಟ್ಟು ಅಲ್ಲಿ 150 ಕೋಟಿ ಸರ್ಕಾರದ ಆಸ್ತಿ ತಗೊಂಡೋಗಿ ಮಾರ್ಟ್ಗೇಜ್ ಮಾಡಿ 150 ಕೋಟಿ ತಂದು ಸರ್ಕಾರಿ ಕಟ್ಟದ, ಸರ್ಕಾರದ ಭೂಮಿ ತಗೊಂಡು. ಇದು ನಡ್ಕೊಂಡ್ ಬಂದಿರೋದ ಹಲವಾರು ವಿಷಯ ಇದೆ. ನಾನು ಅದರ ಬಗ್ಗೆ ಈಗ ಮಾತನಾಡಲ್ಲ. ಯಾವ ಕೋರ್ಟ್ ನಲ್ಲಿ ಮೊನ್ನೆ ದಿನ ಹೇಳಿದ್ದಾರೆ, ಈ ಟೋಲ್ ನಲ್ಲಿ ಹಣ ಏನು ಸಂಗ್ರಹ ಮಾಡ್ತಾ ಇದ್ದಾನೆ ಅವನಿಗೆ ಯಾವುದೇ ಅಧಿಕಾರ ಇಲ್ಲ. ಟೋಲ್ ನ ಕಟ್ತಾ ಇರ್ತಕ್ಕಂಥ ಹಣ ಏನಿದೆ ಈ ಸರ್ಕಾರ ಅವರ ಜೊತೆ ಶಾಮೀಲಾಗಿದ್ದಾರೆ. ಇದನ್ನ ನಿಲ್ಲಿಸಬೇಕು ಅನ್ನೋದನ್ನ ನಾನು ಹೇಳ್ತಿಲ್ಲ. ಈ ರಾಜ್ಯದ ಗೌರವಾನ್ವಿತ ಹೈಕೋರ್ಟ್ ನಲ್ಲಿ ತೀರ್ಪು ಕೊಟ್ಟಿರ್ತಕ್ಕಂಥದ್ದು. ಅದರಿಂದ ನಾನು ನಾಡಿನ ಜನತೆಗೆ ನಿನ್ನೆ ಹೇಳಿದೆ, ಯಾರು ನೀವು ಟೋಲ್ ನಲ್ಲಿ ಹಣ ಕಟ್ಟಬೇಡಿ. ಇವತ್ತು ಈ ವಿಷಯದಲ್ಲಿ ಯಾವ ತೀರ್ಪು ಬಂದಿದೆ ಅದನ್ನ ಇವತ್ತು ಫಾಲೋ ಮಾಡಬೇಕು ಅಂತ ಹೇಳಿದ್ದೇನೆ. ಯಾರು ಹಣ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಈಗ ಅಶೋಕ್ ಅವರು ಹೇಳಿದ್ರಲ್ಲ, ಆ ನೈಸ್ ಅಸೆಂಬ್ಲಿಯಲ್ಲಿ ಅಶೋಕ್ ಅವರೆಲ್ಲ ಚರ್ಚೆ ಮಾಡ್ತಾರೆ ಮುಂದಕ್ಕೆ. ಇವತ್ತು ನಮ್ಮ ಪಕ್ಷದ ಶಾಸಕರುಗಳು ತೀರ್ಮಾನ ಮಾಡಿದ್ದಾರೆ, ಚರ್ಚೆ ಮಾಡೋಣಂತೆ. ಆದ್ರೆ ಒಂದು ಇವತ್ತು ಸತ್ಯ ಶೋಧನಾ ಸಮಿತಿ ಹೇಳಿದ್ರಲ್ಲ ನಮ್ಮ ಅಶೋಕಣ್ಣ ಅವರು, ಇಲ್ಲೇ ಇಟ್ಕೊಂಡಿದೀನಿ ನೋಡಿ. ಇದು ಕಾಂಗ್ರೆಸ್ನವರು 2006ರಲ್ಲಿ ಈ ಸತ್ಯ ಶೋಧನಾ ಸಮಿತಿಯ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ನನ್ನ ರೈತ ಬಂಧುಗಳು, ನಮ್ಮ ಬೈರಮಂಗಲದ ನನ್ನ ತಾಯಂದ್ರು ಇಲ್ಲಿ ಕೂತಿದ್ರೆ ದಯವಿಟ್ಟು ನೋಡ್ಬೇಕಿಲ್ಲಿ. 2006ರಲ್ಲಿ ಯಾವ ಸತ್ಯಶೋಧನಾ ಸಮಿತಿ ಮಾಡಿದ್ರು, ಇಲ್ಲಿ ಇಬ್ರು ಮಹಾನ್ ನಾಯಕರು, ಒಬ್ರು ಇವತ್ತಿನ ವಿರೋಧ ಪಕ್ಷದ ನಾಯಕರು, ಇನ್ನೊಬ್ರು ಕಾಂಗ್ರೆಸ್ನ ಅಧಿನಾಯಕಿ. ಈಗೆಲ್ಲ ಪೇಮೆಂಟ್ ಕೊಡಕ್ ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದವರಲ್ಲ ಮುಖ್ಯಮಂತ್ರಿ ಮಾಡಿದ್ದಕ್ಕೆ, ಪ್ರತಿ ತಿಂಗಳು ಪೇಮೆಂಟ್ ಕೊಡ್ಲಿಕ್ಕೆ ಆ ಅಧಿನಾಯಕಿ ಅವರು. ಇಲ್ಲಿ ಅವರು ಏನು ಸಮಿತಿ ಮಾಡ್ತಾರೆ, ಇಲ್ಲಿ ನಾವೇನು ಕಾಗದ ಪತ್ರ ಇಟ್ಕೊಳ್ಳದೆ ಮಾತಾಡಲ್ಲ. ಇವತ್ತು ಇಲ್ಲಿ ಹೆಸರಿದೆ ನೋಡಿ ಯಾರ್ಯಾರು ಅಂತ. ಕಾಗೋಡು ತಿಮ್ಮಪ್ಪನವರು ಅಧ್ಯಕ್ಷರು. ಎರಡನೇ ಹೆಸರೇ ನಮ್ಮ ಬಿಡದಿ ಭಾಗದ ಜನ ಅರ್ಥ ಮಾಡ್ಕೊಳ್ಳಿ, ಗ್ರೇಟ್ ಶಿವಕುಮಾರ್ ಅವರು ಈ ಸತ್ಯ ಶೋಧನಾ ಸಮಿತಿಯ ಎರಡನೇ ಹೆಸರೇ ಶಿವಕುಮಾರ್ ಅವರದು. ಶಿವಕುಮಾರ್ ಅವರೇ ಕಾಗೋಡು ತಿಮ್ಮಪ್ಪನವರು ಅಲ್ಲೆಲ್ಲ ಶಿವಮೊಗ್ಗದಲ್ಲಿ ಇರಬೇಕೀಗ. ಏನು ವರದಿ ಕೊಟ್ರು? ಕೊಟ್ಟಿರೋ ವರದಿ ಏನು? ಅವ್ರು ಹೇಳ್ತಾರೆ, ಸ್ವಲ್ಪ ನಿಮ್ಮ ಗಮನಕ್ಕೆ ನಾನು ತರ್ಲಿಕ್ಕೆ ಬಯಸ್ತೀನಿ. 11/6/2006 ನಮ್ಮ ಬಿಡದಿ ಭಾಗಕ್ಕೆ ಪ್ರವಾಸ ಮಾಡಿದ್ದಾರೆ ಅವರೆಲ್ಲ. ನಮ್ಮ ಬಿಡದಿ ರೈತರನ್ನ ಭೇಟಿ ಮಾಡಿದ್ದಾರೆ ಬೈರಮಂಗಲ ಎಲ್ಲಾ ಭಾಗದಲ್ಲಿ. 11/6/2006 ಬಂದು ಇಲ್ಲಿ ಪ್ರದೇಶದಲ್ಲಿ ಏನೆಲ್ಲ ನಿಮ್ಮ ಹತ್ರ ಮಾಹಿತಿ ತಗೊಂಡ್ರು. ಈ ವ್ಯಾಪ್ತಿಯಲ್ಲಿ 6,959 ಎಕರೆ ಖಾಸಗಿ ಜಮೀನು ಅಂದ್ರೆ ರೈತರದು. ಸರ್ಕಾರಿ ಜಮೀನು 2,725, ಒಟ್ಟು 9,684 ಎಕರೆ. ಇದನ್ನ ಶಿವಕುಮಾರ್ ಕೊಟ್ಟಿರೋ ವರದಿ. ಈ 2,725 ಎಕರೆ ಹೇಳೋರಲ್ಲ ಇಲ್ಲಿ 2006ರಲ್ಲಿ. ಈ 2,000 ಎಕರೆ ಎಲ್ಲೋಯ್ತು? ಈಗ ನೋಟಿಫಿಕೇಶನ್ ಮಾಡಿದಿರಲ್ಲ, ಸರ್ಕಾರದ ಭೂಮಿ ಯಾರ್ಯಾರಿಗೆ ಕೊಟ್ರಿ 2,000 ಎಕರೆ? ಇದು ಒಂದು ಭಾಗ ಇರಲಿ. ಅದರ ಜೊತೆಗೆ ಅವ್ರು ಹೇಳ್ತಾರೆ, ಇಲ್ಲಿ 18,000 ಜನಸಂಖ್ಯೆ ಇದೆ, 3,000 ಮನೆ ಇದೆ, 1,56,000 ತೆಂಗಿನ ಗಿಡ, 48,886 ಅಡಿಕೆ ಗಿಡ, 34,813 ಇತರೆ ಮರ, 28,275 ಮಾವಿನ ಮರ, 6,003 ಹುಣಸೆ ಮರ, 48,000 ತೇಗದ ಮರ, 13,000 ಬೇವಿನ ಮರ, ಇವೆಲ್ಲ ಇದೆ ಅಂತ ಹೇಳೋದ್ರ ಜೊತೆಗೆ 1,130 ಎಕರೆ ರಾಗಿ, 716 ಎಕರೆ ಭತ್ತ, 484 ಎಕರೆ ಕಬ್ಬು, 248 ಎಕರೆ ತರಕಾರಿ, 661 ಎಕರೆ ರೇಷ್ಮೆ, 227 ಎಕರೆ ಬಾಳೆ ಬೆಳೆ. ಇದು ನಾನು ಕೊಡ್ತಾ ಇರೋದಲ್ಲಪ್ಪ, ಇದು ಯಾರಪ್ಪ ಮಿನಿಸ್ಟರ್ ಅಂದಲ್ಲಪ್ಪ ಹೇಳಿದ್ರೆ,
ಮಾಗಡಿ ನಮ್ಮ ಮಂಜಣ್ಣ ಮಿನಿಸ್ಟ್ರು, ಅಯ್ಯೋ ನಾವು ಕಾಣದೇ ಇರೋದ, ನಾವು ಕಾಣದೇ ಇರೋ ಅಶೋಕ್, ನಾನು ಕಾಣದೇ ಇರೋ ಮಂತ್ರಿಗಿರಿನ, ನಾವು ಕಾಣದೇ ಇರೋ ಮಂತ್ರಿಗಿರಿನ ಏನದೇನು ಕೊಂಬಿದೆಯಾ? ಮಂತ್ರಿಗಿರಿ ಸ್ಪೆಷಲ್ ಆಗಿ ಕೊಂಬಿದೆಯಾ? ಮಾತಾಡ್ಬೇಕಾದ್ರೆ ಸ್ವಲ್ಪ ವಿಷಯ ತಿಳ್ಕೊಂಡು ಮಾತಾಡು. ಅದೆಲ್ಲ ಹೆಂಡದ ಅಂಗಡಿ ಮುಂದೆ ಕೂತ್ಕೊಂಡು ಮಾತಾಡ್ತಾರಲ್ಲ, ಅದೆಲ್ಲ ಮಾತಾಡೋದು, ಅದನ್ನೆಲ್ಲ ಮಾತಾಡೋದು. ಇಲ್ಲಿ ಏನ್ ಹೇಳಿದಿರಪ್ಪ, ಈ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಸಮಿತಿಯು ಭೇಟಿ ನೀಡಿ ಆ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ರೈತರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಯಿತು. ಕೆಲವು ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ತೆಂಗಿನ ತೋಟ, ತರಕಾರಿ ತೋಟಗಳನ್ನು ವೀಕ್ಷಿಸಿ ಕಾರ್ಯನಿರತ ಕೃಷಿಕರೊಂದಿಗೆ ಸಂವಾದ ನಡೆಸಿ ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿಕೊಳ್ಳಲಾಯಿತು. ಹಾಗೆ ಹೇಳವ್ರೆ ಕೊಡಬೇಡಿ ಜಮೀನ ಅಂತ, ಅದನ್ನೇ ಮನವರಿಕೆ ಮಾಡಿಕೊಟ್ಟಿರೋದು ಅವರು, ಕೊಡಬೇಡಿ ಅಂತ. ಈ ಉಪನಗರದ ವ್ಯಾಪ್ತಿಗೆ ಬರುವ ಇಡೀ ಪ್ರದೇಶ ಅತ್ಯಂತ ಫಲವತ್ತಾಗಿದ್ದು ನೀರಾವರಿ ಬೆಳೆ ಮತ್ತು 2 ಬೆಳೆಗಳನ್ನು ಬೆಳೆಯುವ ಪ್ರದೇಶವಾಗಿದ್ದು, ಜೊತೆಗೆ ಹೈನುಗಾರಿಕೆ, ಕುರಿ ಸಾಗಾಣಿಕೆ, ರೇಷ್ಮೆ ಹುಳು ಸಾಕಾಣಿಕೆ ವ್ಯಾಪಕ ಕಾರ್ಯಕ್ಷೇತ್ರವಾಗಿರುತ್ತದೆ. ಇದಲ್ಲದೆ ತೋಟಗಾರಿಕೆಯು ಸಾಕಷ್ಟು ಸಮೃದ್ಧವಾಗಿದ್ದು ಪಶು ಸಂಪತ್ತು ಮತ್ತು ಕುರಿ ಸಂಪತ್ತು ಕೂಡ ಸಾಕಷ್ಟಿರುತ್ತದೆ. ಇದು ನಾನು ಕೊಟ್ಟಿದ್ದಲ್ಲಪ್ಪ, ನಮ್ಮ ಮಾಗಡಿ ಶಾಸಕ, ನನ್ನ ಹಳೆ ಅದು ಮಿತ್ರ ಅಂತಲೂ ಹೇಳಕ್ಕಾಗಲ್ಲ. ಗೆದ್ದಿದ್ದು ಜನತಾದಳದಲ್ಲಿ 3 ಬಾರಿ, ಗೆದ್ದಿದ್ದು ಕಾಂಗ್ರೆಸ್ ಅಲ್ಲಿ 1 ಬಾರಿ, ಇನ್ನ ಬಿಜೆಪಿನಲ್ಲಿ 1 ಬಾರಿ. ಈಗ ಬಿಜೆಪಿ ಜೆಡಿಎಸ್ ಬಗ್ಗೆ ಮಾತನಾಡ್ತಾರೆ. ಯಾವ ಪಕ್ಷದ ಕಾರ್ಯಕರ್ತರು ನಿಮ್ಮನ್ನ ನಿರಂತರವಾಗಿ 3 ಬಾರಿ ಗೆಲ್ಸಿದ್ರು? ಯಾಕಪ್ಪ ನಮ್ಮನ್ನು ಬಿಟ್ಟೋಗಿದ್ದು? ಏನ್ ಅನ್ಯಾಯ ಮಾಡಿದ್ದು? ಏನ್ ತಪ್ಪು ಮಾಡಿದ್ದು ನಾವು? ಅದೆಲ್ಲ ಒಂದು ಭಾಗ ಇರಲಿ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ, ಇದು ಕಾಂಗ್ರೆಸ್ ಸರ್ ಕೊಟ್ಟಿರೋದಪ್ಪ. ಇವತ್ತೇನೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದಿರಲ್ಲ ಫುಲ್ ಪೇಜು, ಅದು ಅವ್ರಿಗೆ ಯೋಗ್ಯತೆ ಇಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ. ಇಲ್ಲೆಲ್ಲ ಇನ್ನೊಬ್ಬ ನಮ್ಮ ಹಳೆ ಸ್ನೇಹಿತ ಇಲ್ಲಿ ಹೊಸೂರ್ನ ಇಲ್ಲಿ ರೈತ ಅಂತ ಹೇಳ್ತಾರಲ್ಲ, ಹೊಸೂರ್ನ ಒಬ್ಬ ವ್ಯಕ್ತಿ ಕೈನಲ್ಲಿ ಅಡ್ವರ್ಟೈಸ್ಮೆಂಟ್. ಇವ್ರ ಯೋಗ್ಯತೆಗೆ, ಇವ್ರು ಕಾಂಗ್ರೆಸ್ ಪಕ್ಷದಿಂದ ಕೂಡ ಯೋಗ್ಯತೆ ಇಲ್ಲ ಇವರಿಗೆ. ಇದು ಅವ್ರು ಕೊಟ್ಟಿರೋ ಅಡ್ವರ್ಟೈಸ್ಮೆಂಟ್. ಅದರಿಂದ ಇವತ್ತು ನಾನು ಭಾಷಣ ಮಾಡ್ಲಿಕ್ಕೆ ಹೋಗಲ್ಲ. ವಿಧಾನಸಭೆ ಕಲಾಪದಲ್ಲಿ ಈ ಎಲ್ಲಾ ವಿಷಯಗಳನ್ನ ನಿಮ್ ಮುಂದೆ ತರ್ತೀವಿ, ಈ ಸರ್ಕಾರದ ಮುಂದೆ. ಅದ್ರ ಜೊತೆಗೆ ಇವರೇ ಹೇಳಿದ್ದಾರೆ, ಯಾವುದೇ ರೀತಿ ಸರ್ಕಾರದ ಭೂಮಿ ಪಡಲಿಕ್ಕೆ ಸರ್ವೆ ಮಾಡಿಲ್ಲ, ಯಾವುದೇ ರೀತಿ ಅಧಿಸೂಚನೆ ಹೊರಡಿಸಿಲ್ಲ, ಇದೆಲ್ಲ ಕೊಟ್ಟವ್ರು ಇಲ್ಲಿ. ಇವತ್ತು ನಮ್ಮ ಬಗ್ಗೆ ಮಾತಾಡ್ತೀರಾ? ಇದೆಂತ ರೆಡ್ ಝೋನು. ಇವತ್ತು 5 ಟೌನ್ಶಿಪ್ ಮಾಡೋದಕ್ಕೆ ಮಾಡಿದ್ರ, ರೆಡ್ ಝೋನ್ ತೆಗೆದಿದ್ದೀರಾ? ಈಗೇನೋ ಹೇಳೋರು ಇವತ್ತು ಯಾರು ಭೂಮಿ ಕೊಡಲ್ಲ ಅವರ ಭೂಮಿಗಳನ್ನ ರೆಡ್ ಝೋನ್ ಮಾಡಲ್ವಂತೆ, ರೆಡ್ ಝೋನ್ ಅಲ್ಲೇ ಇಡ್ತಾರಂತೆ. ರೆಡ್ ಝೋನ್ ಅಂದ್ರೆ ಅರ್ಥ ಏನು? ಇವತ್ತು ರೆಡ್ ಝೋನ್ ಅಲ್ಲಿ ಇರ್ತಕ್ಕಂತ ಈ ಒಂದು ಭಾಗದಲ್ಲಿ ಬೆಂಗಳೂರಿನ ಹಲವಾರು ದಳ್ಳಾಳಿಗಳು, ನನ್ನ ಹತ್ರಲೇ ಒಪ್ಪಿದ್ದ ದಳ್ಳಾಳಿ, ನನ್ನನ್ನ ಟೋಪಿ ಹಾಕಿ ಇಲ್ಲೆಲ್ಲ ಪ್ರಮುಖ ರಸ್ತೆಯಲ್ಲಿ ಒಂದು ತೋಟ ಮಾಡ್ಕೊಂಡವನೆ ದಳ್ಳಾಳಿ ಒಬ್ಬ. ಈಗ ಅಲ್ಲಿ ಸೇರ್ಕೊಂಡವನೆ, ಇಲ್ಲೆಲ್ಲ ಏನೇನ್ ಬೇಕೋ ಮಾಡ್ಕೊಂಡು ಅಲ್ಲಿ ಸೇರ್ಕೊಂಡು ಇಲ್ಲ ತೋಟ ತಗೊಂಡವನ. ಇಲ್ಲಿ ಮುಖ್ಯ ರಸ್ತೆಯಲ್ಲಿ ನಾನ್ ಕಾಣದೇ ಇರೋದ, ಇಲ್ಲಿ ನೋಡಿದೆ ಅವತ್ತು, ಇಲ್ಲಿ ನಿಂತಿದ್ದ. ಇಲ್ಲಿ ನಾವಿಲ್ಲಿ ಬಂದಾಗ ಮುಖ್ಯಮಂತ್ರಿ ಕರ್ಸಪ್ಪ ಅಂತ ಹೇಳಿದಾಗ, ಈಗ ಇಂಥವ್ರು ಜಮೀನು ಕೊಡಕ್ ತಯಾರಾಗಿರೋದು. ಇಲ್ಲಿ ನನ್ನ ತಾಯಂದ್ರು ಪ್ರತಿನಿತ್ಯ ರೇಷ್ಮೆ ಬೆಳೆದು ಹಾಲು ಕರೆದು ಜೀವನ ಮಾಡ್ತಾವ್ರಲ್ಲ, 6 ಲಕ್ಷ ಲೀಟರ್ ಹಾಲು ಹಾಕಿ, ಇವರೆಲ್ಲ ಜಮೀನು ಕೊಡ್ತೀವಿ ಅಂತ ಹೇಳ್ತಿರೋದು. ಅಂತ ಪುಡಾರಿಗಳು ಇವತ್ತು ಭೂಮಿ ಕೊಡಕ್ ತಯಾರಾಗೋರು. ಯಾಕೆಂದ್ರೆ ಅವ್ರು 10 ಲಕ್ಷ 5 ಲಕ್ಷ ಈ ರೇಟಲ್ಲಿ ಜಮೀನ್ ತಗೊಂಡಿದ್ರಾಗ ಈ 2 ಕೋಟಿ ಕೊಡ್ತೀವಿ ಅಂತ ಅವ್ರಿಗೆ ಬೇಕಾಗಿರೋದು. ಇಲ್ಲಿ ಯಾವ ಪಿತ್ರಾರ್ಜಿತ ಆಸ್ತಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವರು ಭೂಮಿ ಕೊಡಕ್ ತಯಾರಿಲ್ಲದೆ ಇರೋದು, ಅವರು ಹೋರಾಟ ಮಾಡ್ತಿರೋದು. ನಾವು ಧ್ವನಿ ಎತ್ತಿರೋದು ಅಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಬೆಳಗಿನ ಸಾಯಂಕಾಲದವರೆಗೂ ಆ ಭೂಮಿ ತಾಯಿ ನಂಬ್ಕೊಂಡು ಜೀವನ ಮಾಡ್ತವ್ರಲ್ಲ, ಅವ್ರ ಪರವಾಗಿ ಧ್ವನಿ ಎತ್ತಿ ಇವತ್ತು ನನ್ನ ಕಾರ್ಯಕರ್ತರು, ನನ್ನ ರೈತ ಬಂಧುಗಳು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಅದರಿಂದ ಇಲ್ಲಿ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಮರಳಾಗಬೇಡಿ. ಇವತ್ತು 3 ಕೋಟಿ ಅಂತ ಘೋಷಣೆ ಮಾಡವ್ರೆ, ಅದೆಲ್ಲ ಇದ್ರು ಕೊಡಪ್ಪ, ಫೋನ್ ನಲ್ಲಿ ಆನ್ ಮಾಡ್ಕೊಡದ್ನ ಕೇಳಬೇಕು. 2 ಕೋಟಿ ನಿರ್ಧಾರ ಮಾಡಿ 3 ಕೋಟಿ ಕೊಡ್ತೀನಿ ಅಂತ ಹೇಳೋದಕ್ಕೆ ಯಾವ ಆಧಾರ ಇದೆ?
ಯಾರು ತೀರ್ಮಾನ ಮಾಡೋರು? ಇಲ್ಲಿ ಈಗ ಒಂದು ಸಮಿತಿ ಮಾಡೋರಲ್ಲ, ನಿನ್ನೆ ಒಂದು ಸಮಿತಿ ಘೋಷಣೆ ಮಾಡೋದಲ್ಲ ಈ ಪಾದಯಾತ್ರೆ ಹಿನ್ನೆಲೆಯಲ್ಲಿ. ಯಾರೋ ಒಬ್ಬರು ನಿವೃತ್ತ ನ್ಯಾಯಾಧೀಶರು, ಆ ನಿವೃತ್ತ ನ್ಯಾಯಾಧೀಶರು ಮುಂದೆ ಇದೇ ಈಗಲ್ಟನ್ನೋರು ಹೋದರಲ್ಲ, ಕೇಸ್ ಹಾಕೊಂಡು ಹೋದರಲ್ಲ, ಅಲ್ಲಿ ಏನಾಯ್ತು ಅರ್ಥ ಮಾಡ್ಕೊಳ್ಳಿ. ಯಾವ ಒಂದು 70 ಎಕರೆ ಖರಾಬ್ ಭೂಮಿ ಇತ್ತು, ಆ ಭೂಮಿನ ಇವತ್ತು ಆ ಒಂದು ವ್ಯಾಪ್ತಿ ಒಳಗಿದೆ, ಗಾಲ್ಫ್ ಕ್ಲಬ್ ಒಳಗೆ ಅಂತ ಹೇಳಿ ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಎಕರೆಗೆ 12 ಕೋಟಿ ನಿಗದಿ ಮಾಡಿದ್ರು. 948 ಕೋಟಿ ದುಡ್ಡು ಕಟ್ಟು ಅಂದ್ರು. ಎಕರೆಗೆ 12 ಕೋಟಿ, 15 ವರ್ಷದಿಂದ ಹಾಗಿದ್ರೆ ಅಲ್ಲಿ 12 ಕೋಟಿ ಸರ್ಕಾರ ಏನು ಫಿಕ್ಸ್ ಮಾಡ್ತು, ರಾಮನಗರದ ಜಿಲ್ಲಾಧಿಕಾರಿನ ಉಪಯೋಗ ಮಾಡ್ಕೊಂಡು ಇದೇ ಸತ್ಯಶೋಧನಾ ಸಮಿತಿ ಕಾಗೋಡು ತಿಮ್ಮಪ್ಪ ಕಂದಾಯ ಸಚಿವರು ಪಾಪ ವ್ಯಾಪಾರ ಮಾಡಕ್ ನೋಡಿದ್ರು, ಅವ್ರು ಕೊಡಕ್ ದುಡ್ಡಿರ್ಲಿಲ್ಲ. ಅವ್ರ ಅಪ್ಪ ಇಲ್ಲ, ಇವತ್ತು ಅವ್ರ ಅಣ್ಣ ಇಲ್ಲ, ತೀರ್ಕೊಂಡು ಹೋಗೋರೆ. ಇರೋನೊಬ್ಬ ದುಡ್ಡು ಕೇಳಿದ್ರೆ ಎಲ್ಲಿಂದ ತಂದು ಕೊಡ್ತಾನೆ? ಅದಕ್ಕೆ ಸೇರಿಸೋರು 948 ಕೋಟಿ ಕಟ್ಟು ಅಂತ ಹೇಳಿ. ಅಲ್ಲಿ ಅವ್ರ ಹತ್ರ 12 ಕೋಟಿ ಖರಾಬ್ ಲ್ಯಾಂಡ್ಗೆ ಎಕರೆಗೆ ಫಿಕ್ಸ್ ಮಾಡಿದ್ಮೇಲೆ ಏನಪ್ಪ ಶಿವಕುಮಾರ್ 2 ಕೋಟಿಯಿಂದ 3 ಅಂತ ಈಗ ಹೇಳ್ತಿದೆಯಲ್ಲ, ಏನ್ ಪಂಗನಾಮ ಹಾಕೋದಿಕ್ಕ ರೈತರಿಗೆ? 3 ಕೋಟಿ 10 ವರ್ಷದಿಂದ 12 ಕೋಟಿ ಫಿಕ್ಸ್ ಮಾಡಿದೀಯ ನೀನೆ. ಇವತ್ತು ಅಲ್ಲಿಗೆ ರೈತರಿಗೆ ಯಾವ ರೇಟ್ ಫಿಕ್ಸ್ ಮಾಡ್ಬೇಕು? ಎಕರೆಗೆ ಯಾವ ರೇಟ್ ಫಿಕ್ಸ್ ಮಾಡಬೇಕು ಯೋಚನೆ ಮಾಡಿ. ಇದು ಅಶೋಕಣ್ಣ ಹೇಳ್ದಂಗೆ ದರೋಡೆಕೋರರ ಸರ್ಕಾರ ಇದು, ದರೋಡೆಕೋರರ ಸರ್ಕಾರ ಇದು. ಇದೊಂದು ಸರ್ಕಾರ ಅಂತ ಕರೀತೀರ? ಇವತ್ತು ಮಂತ್ರಿ ಆಗೋದಿಕ್ಕೆ ನಾನು ಹೇಳೋದಲ್ಲ, ಆ ಪಕ್ಷದ ಶಾಸಕರುಗಳು ಮಂತ್ರಿ ಆಗದೆ ಇದ್ದರು, ಹಿಂದೆ ಮಂತ್ರಿ ಆಗಿದ್ದಾರೆ ಹೇಳ್ತಾರೆ. ಏನ್ ಮಾಡೋದು? ನಮಗೆ 100 ಕೋಟಿ 150 ಕೋಟಿ ಕೇಳ್ತಾರೆ, ನಾವೆಲ್ಲಿಂದ ತಂದು ಕೊಡೋದು? ಇದು ಈ ಸರ್ಕಾರ ನಡೀತಿರೋದು. ಇವತ್ತು ಆ ಮಂತ್ರಿ ಆಗನು 100 ಕೋಟಿನೋ 50 ಕೋಟಿನೋ ಕೊಟ್ಟು ಮಂತ್ರಿ ಆಗಿ ಯಾರ ತಲೆ ಹೊಡಿಬೇಕು? ನಮ್ಮ ರಾಜ್ಯದ ಜನತೆಯ ತಲೆ ಹೊಡಿಬೇಕು, ಆ ದುಡ್ಡು ಸಂಪಾದನೆ ಮಾಡ್ಬೇಕಾದ್ರೆ. ಇದು ನಡೀತಾ ಇರ್ತಕ್ಕಂಥದ್ದು. ಅದರಿಂದ ಈ ಹೋರಾಟ ಇವತ್ತು 2 ಪಕ್ಷಗಳು ಸೇರಿ, ಅಶೋಕ್ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಸಾಂಕೇತಿಕವಾಗಿ ಮತ್ತು ಹಲವಾರು ನಮ್ಮ ಬಿಜೆಪಿ ಸ್ನೇಹಿತರುಗಳು ಇದ್ದೀರಿ. ಇವತ್ತು ಒಟ್ಟಾಗಿ ಇಂಥ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಸರ್ಕಾರವನ್ನ ಕಿತ್ತೊಗಿಲಿಕ್ಕೆ ಇವತ್ತಿನಿಂದ ಬೈರಮಂಗಲದ ನನ್ನ ತಾಯಂದರು ಯಾವೊಂದು ನಿರಂತರ ಹೋರಾಟ ಮಾಡಿದ್ದೀರಿ. ನೀವು ಈ ಒಂದು ಫೌಂಡೇಶನ್ ಹಾಕಿದ್ದೀರಿ, ಬೈರಮಂಗಲ ಭಾಗದ ನನ್ನ ತಾಯಂದರು ಹೊಡೆಯಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ರೈತ ಪರವಾದಂತ ಈ ನಾಡಿನ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ತರತಕ್ಕಂತ ಒಂದು ದಿನವನ್ನ ಕಾಣತಕ್ಕಂಥದಕ್ಕೆ ಇವತ್ತಿನ ಪಾದಯಾತ್ರೆ ದಿಕ್ಸೂಚಿ ಆಗ್ತದೆ. ಹಲವಾರು ಭಾಗದಿಂದ ಬಂದಿದ್ದೀರಿ, ಸಾಲ ತಡ ಆಗಿದೆ, ಕ್ಷಮಿಸಬೇಕು ನಿಮಗೆ. ಪಾದಯಾತ್ರೆಯನ್ನು ಶುರು ಮಾಡಿ ಏನು ಕೊನೆಯ ಘಟ್ಟಕ್ಕೆ ನಾವು ಹೋಗ್ಬೇಕಾಗಿತ್ತು, ಇವತ್ತಿನ ದಿನ ಅಲ್ಲಿ ಹೋಗ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಸಹಕಾರ ಕೊಡಿ. ಎಲ್ಲಾ ನನ್ನ ಪಕ್ಷದ ಹಲವಾರು ಭಾಗದಿಂದ ರಾಜ್ಯದ ಬಂದಿರತಕ್ಕಂತ ಎಲ್ಲಾ ನನ್ನ ಅಣ್ಣ ತಮ್ಮಂದರು, ಹಿರಿಯರು, ನನ್ನ ಸಹೋದರಿಯರು, ತಾಯಂದರು ಎಲ್ಲರಿಗೂ ಮತ್ತು ನನ್ನ ಬೈರಮಂಗಲ ಭಾಗದ 8 ಗ್ರಾಮದ ನನ್ನ ರೈತ ಹೋರಾಟಗಾರ ಮಹಿಳೆಯರು, ತಾಯಂದರು ಎಲ್ಲರಿಗೂ ನಾನು ನನ್ನ ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನ ನಿಮಗೆಲ್ಲ ಸಲ್ಲಿಸಿ ಈ ಒಂದು ಪಾದಯಾತ್ರೆಯನ್ನ ಪ್ರಾರಂಭ ಮಾಡೋಣ ಅಂತ ಹೇಳಿ ನಿಮ್ಗೆ 2 ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.